ಅನುಪಮ ತರ ಪಾಸಿಟಿವ್ ಆಗಿರ್ಬೇಕು ಅನ್ನೋ ರೇಂಜ್ಗೆ ಒಂದು ವಿಡಿಯೋ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾ ಸ್ಟೇಟಸ್ಗೆ ಹಾಕಿಕೊಂಡಿದ್ದಾರೆ. ಸೆಲೆಬ್ರಿಟಿ ಲೈಫ್ ಅಂದ್ರೇನೆ ಸಾಕಷ್ಟು ಜನ ರೆಂಟ್ಗೆ ತಗೊಂಡಿರೋ ತರ ಆಡ್ತಾರೆ. ನೆಗೆಟಿವ್ ಕಮೆಂಟ್ ಗಳನ್ನ ಈಸಿಯಾಗಿ ಪಾಸ್ ಮಾಡ್ತಾರೆ. ಅವರ ಫೋಟೋಗಳನ್ನ ಬಳಸಿಕೊಂಡು ಹೇಗೇಗೋ ಪೋಸ್ಟ್ ಗಳನ್ನ ಹಾಕ್ತಾರೆ. ಈ ರೀತಿಯ ಬೆಳವಣಿಗೆ ಸೆಲೆಬ್ರಿಟಿಗಳಿಗೂ ನೋವಾಗುತ್ತೆ ಅನ್ನೋದನ್ನ ಮರೆತೇ ಹೋಗ್ತಾರೆ. ಸಾಕಷ್ಟು ಜನ ಅದರಿಂದ ನೋವು ಅನುಭವಿಸಿದ್ದಾರೆ. ಆದ್ರೆ ಈಗೀಗ ಅಂತ ಮಾನಸಿಕ ಕುಗ್ಗುವಿಕೆಯ ಪದಗಳು, ನೋವಾಗುವಂತ ಕಮೆಂಟ್ ಗಳಿಗೆ ನಮ್ಮ ಸೆಲೆಬ್ರಿಟಿಗಳು ತಿರುಗಿಯೂ ಬಿದ್ದಿದ್ದಾರೆ. ಡೋಂಟ್ ಕೇರ್ ಸ್ವಭಾವವನ್ನ ತೋರಿಸ್ತಾ ಇದ್ದಾರೆ. ಅದಕ್ಕೆ ಬೆಸ್ಟ್ ಉದಾಹರಣೆ ರಮ್ಯಾ ಹಾಗೂ ವಿಜಯಲಕ್ಷ್ಮಿ ದರ್ಶನ್. ಇನ್ಮೇಲೆ ಅವರಿಬ್ಬರ ಪೋಸ್ಟ್ ಗಳಿಗೆ ಕಮೆಂಟ್ ಹಾಕುವುದಕ್ಕೂ ಮುನ್ನ ಕೆಟ್ಟ ಮನಸ್ಥಿತಿಯವರು ಕೊಂಚ ಯೋಚನೆ ಮಾಡಬೇಕಿದೆ. ಇನ್ನು ಆಂಕರ್ ಹಾಗೂ ನಟಿ ಅನುಪಮಾ ಗೌಡ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಗಾಸಿಪ್ ಹಬ್ಬಿಸುವವರಿಗೆ ರೇಷ್ಮೆ ಸೀರೆಯಲ್ಲಿ ಸುತ್ತಿಕೊಂಡು ಹೊಡೆದಂತೆ ವಿಡಿಯೋ ಮಾಡಿ ಹಾಕಿದ್ದಾರೆ. ಹಾಯ್, ಒಂದು ಸೀಕ್ರೆಟ್ ನ ಶೇರ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತೇನೆ. ಯೂಶಲಿ ಐ ಡೋಂಟ್ ರಿಯಾಕ್ಟ್, ಬಟ್ ಬೆಳಗ್ಗೆಯಿಂದ ನನಗೆ ಇಲ್ಲಿ ಶೂಟಲ್ಲಿ ಬಂದಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಅಂತ ಅನ್ನೋಕೆ ಶುರು ಮಾಡಿದ್ರು. ಒಂದು 2 ದಿವಸದಿಂದ ಒಂದಷ್ಟು ಜನ ಮೆಸೇಜಸ್ ಕಳಿಸ್ತಿದ್ದಾರೆ. ಏನು ಅಂತಂದ್ರೆ 2 ದಿನದಿಂದ ನನ್ನ ಎಂಗೇಜ್ಮೆಂಟ್ ಆಯ್ತು ನನ್ನ ಬೆಸ್ಟ್ ಫ್ರೆಂಡ್ ರಾಘವ್ ಅವ್ರ ಜೊತೆಗೆ. ಅನ್ಫಾರ್ಚುನೇಟ್ಲಿ ನಮಗೆ ನಮ್ಮ ಎಂಗೇಜ್ಮೆಂಟ್ ನ ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಬಿಕಾಸ್ ನಮಗೆ ಯಾರು ಇನ್ಫಾರ್ಮ್ ಮಾಡಿರ್ಲಿಲ್ಲ ನಮ್ಮ ಎಂಗೇಜ್ಮೆಂಟ್ ಅಂತ. ಒಂದಷ್ಟು ಪೇಜಸ್ ಅವರು ನಮ್ದು ಬರ್ತ್ಡೇಗೆ ಅಂತ ಹಾಕಿದ ಫೋಟೋಸ್ಗಳನ್ನ ತಗೊಂಡು ಇವ್ರದ್ದು ಎಂಗೇಜ್ಮೆಂಟ್ ಆಯ್ತು, ಇವ್ರ ಬಾಯ್ ಫ್ರೆಂಡ್ ಇವರು ಅನುಶ್ರೀ ಅವ್ರ ಮದುವೆ ಆಯ್ತು, ಈಗ ಅನುಪಮನ ಎಂಗೇಜ್ಮೆಂಟ್ ಆಗಿದೆ ಅಂತ ಎಲ್ಲ ಕಡೆ ಹಾಕ್ತಾರೆ. ಬಟ್ ನಂಗೆ ಬೇಜಾರಾಗಿದೆ ಏನಂತ ಅಂದ್ರೆ, ಇಷ್ಟೆಲ್ಲ ನಮ್ಗೆ AI ಎಲ್ಲ ಇರ್ಬೇಕಂದ್ರೆ, ನಾವ್ ಇಷ್ಟೆಲ್ಲ ಮುಂದುವರೆದಿರ್ಬೇಕಂದ್ರೆ ಅಟ್ಲೀಸ್ಟ್ ಒಂದ್ ಒಳ್ಳೆ ಇಮೇಜ್ ನ ಕ್ರಿಯೇಟ್ ಮಾಡಿ, ರಿಂಗ್ ಹಾಕೋ ತರ ಒಂದ್ ಇಮೇಜ್ ಏನಾದ್ರು ಇಟ್ಟು ನಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶಸ್ ಕಳಿಸಿದ್ರೆ ಇನ್ನು ಖುಷಿ ಆಗಿರೋದು. ಕಳೆದ ಕೆಲ ದಿನಗಳಿಂದ ಅನುಪಮಾ ಅವರ ನಿಶ್ಚಿತಾರ್ಥದ ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಅವರು ವಿಡಿಯೋ ಮೂಲಕ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇತ್ತೀಚೆಗೆ ಅನುಪಮಾ ಗೌಡ ಅವರ ಹುಟ್ಟು ಹಬ್ಬವಾಯಿತು. ಸ್ನೇಹಿತರೆಲ್ಲ ಅವರಿಗೆ ವಿಶ್ ಮಾಡಿದ್ರು. ಅವರ ಗೆಳೆಯ ರಾಘವ್ ಕೂಡ ಅನುಪಮಾ ಗೌಡ ಜೊತೆಗಿರುವ ಒಂದಷ್ಟು ಕ್ಯೂಟ್ ಫೋಟೋಗಳನ್ನು ಹಾಕಿ ಮುದ್ದಾಗಿ ವಿಶ್ ಮಾಡಿದ್ರು. ಈ ಫೋಟೋ ನೋಡಿದ ಅನೇಕರು ಅನುಪಮಾ ಗೌಡ ನಿಶ್ಚಿತಾರ್ಥ ಮಾಡಿಕೊಂಡ್ರು ಎಂದೆಲ್ಲ ಸುದ್ದಿ ಹಬ್ಬಿಸಿದ್ರು. ಈ ವಿಷಯದ ಕುರಿತು ಅನುಪಮಾ ಗೌಡ ಅವರು ನೇರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ವದಂತಿ ಸುಳ್ಳು ಎಂದು ಹೇಳಿದ್ದಾರೆ. ಆ ವಿಡಿಯೋದಲ್ಲಿ ನಿಮ್ಗೆಲ್ಲ ಒಂದು ಸೀಕ್ರೆಟ್ ಶೇರ್ ಮಾಡ್ಬೇಕಿತ್ತು. ನಾನು ಸಾಮಾನ್ಯವಾಗಿ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ಆದ್ರೆ ಶೂಟ್ಗೆ ಬಂದಾಗ ಎಲ್ರೂ ಕೂಡ ಕಂಗ್ರಾಚುಲೇಷನ್ ಅಂದ್ರು. ಮೆಸೇಜ್ ಕೂಡ ಬರ್ತಾ ಇತ್ತು. ನನ್ನ ಬೆಸ್ಟ್ ಫ್ರೆಂಡ್ ರಾಘವ್ ಜೊತೆ ಎಂಗೇಜ್ಮೆಂಟ್ ಆಯ್ತು, ಆದ್ರೆ ಎಂಗೇಜ್ಮೆಂಟ್ ಗೆ ಪಾಲ್ಗೊಳ್ಳಲು ನಮಗೂ ಸಾಧ್ಯವಾಗ್ಲೇ ಇಲ್ಲ. ನಮಗೆ ಯಾರು ಮಾಹಿತಿಯೇ ನೀಡಿರ್ಲಿಲ್ಲ. ಒಂದಷ್ಟು ಪೇಜ್ ನವರು ಈ ರೀತಿ ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಗಿ ಅನುಪಮಾ ಮಾತನಾಡಿದ್ದಾರೆ. 2 days ಇಂದ ಎಂಗೇಜ್ಮೆಂಟ್ ಆಗಿದೆ. ಇಮಿಡಿಯೇಟ್ ಮದುವೆ ಮಾಡ್ಸಕ್ ಹೋಗ್ಬೇಡಿ, ಯಾಕಂದ್ರೆ ಸ್ವಲ್ಪ ಡೌಟ್ ಆಗತ್ತೆ. ಅಂದ್ರೆ ಒಂದ್ ಟ್ರಾಕ್ಷನ್ ನಿಮ್ಗೆ ಆಲ್ರೆಡಿ ಸಿಕ್ಕಿರುತ್ತೆ, ಒಂದ್ ಲೈಕು ಕಾಮೆಂಟು ಒಂದಷ್ಟು ಸಿಕ್ಕಿರುತ್ತಲ್ಲ. ಇಮಿಡಿಯೇಟ್ ಮಾಡಿದ್ರೆ ಅದು ಚೆನ್ನಾಗ್ ಅನ್ಸಲ್ಲ. ಒಂದ್ 2 months ಬಿಟ್ ಮಾಡಿ, ಮತ್ತೆ ನಿಮ್ಗೆ ಒಳ್ಳೆ ಟ್ರಾಕ್ಷನ್ ಸಿಗತ್ತೆ, ಜನ ಎಲ್ಲ ನೋಡ್ತಾರೆ, ಶೇರ್ಸ್ ಆಗತ್ತೆ, ನಮ್ಗಳಿಗೂ ಬರುತ್ತೆ ಅದು. ಬಟ್ ನನಗೆ ಅದೇ ಬೇಜಾರಾಗಿದ್ದು. ಬಟ್ ಎನಿವೆ, ಮದ್ವೆ 2 months ಬಿಟ್ಟು ಮಾಡಿ, ಏಸ್ಥೆಟಿಕ್ ಬ್ಯಾಕ್ ಡ್ರಾಪು, ನಮಗೆ ಟ್ರೆಡಿಷನಲ್ ಔಟ್ಫಿಟ್ ಎಲ್ಲ ಹಾಕಿ ಮದುವೆ ಪೋಸ್ಟ್ ನ ಕ್ರಿಯೇಟ್ ಮಾಡಿ, ಆಮೇಲೆ ನೀವು 2 months ಆದ್ಮೇಲೆ ಎಲ್ಲ ಕಡೆ ಪೋಸ್ಟ್ ಮಾಡ್ಬೋದು. ಅಂಡ್ ಆಲ್ಸೋ ಇಫ್ ಪಾಸಿಬಲ್ ನಾನು ಮತ್ತೆ ರಾಘವ್ನ ಕರೀರಿ ಮದ್ವೆಗೆ. ಖಂಡಿತವಾಗ್ಲೂ ಬಂದು ನಾವು ಅಟೆಂಡ್ ಮಾಡ್ತೀವಿ. ಖುಷಿ ಆಗತ್ತೆ ನಮ್ಗೆ. ನೀವು ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ತಿರಲ್ಲ, ಒಂದು ಲೈಕ್ಸ್ಗೆ, ಕಾಮೆಂಟ್ಸಿಗೆ, ನಿಮ್ ಪೇಜ್ ಸ್ವಲ್ಪ ರೀಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಬೇರೆಯವ್ರ ಪರ್ಸನಲ್ ಲೈಫಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರಾ, ಎಂಗೇಜ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರಾ. ಸೊ ನನ್ನ ಮದ್ವೆಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರಾ ಅಂತ ನೋಡಕ್ ಆಸೆ. ಸೊ ಪ್ಲೀಸ್ ಇನ್ವೈಟ್ ಅಸ್. ಮುಂದಿನ ಬಾರಿ ಒಳ್ಳೆಯ ಇಮೇಜ್ ಕ್ರಿಯೇಟ್ ಮಾಡಿ, ಉಂಗುರ ಹಾಕುವ ರೀತಿಯ ಫೋಟೋಗಳನ್ನಾದ್ರೂ ಎಡಿಟ್ ಮಾಡಿ ಹಾಕಿ. ಈಗ ಹೇಗಿದ್ರು AI ಬಂದಿದೆ, ಆಗ ನಾವಿನ್ನೂ ಖುಷಿ ಆಗ್ತೀವಿ. ಇನ್ನೂ ಟೈಮ್ ಇದೆ, ಮದುವೆನ ಈಗ್ಲೇ ಮಾಡ್ಸೋಕೆ ಹೋಗ್ಬೇಡಿ. 2 ತಿಂಗಳು ಬಿಟ್ಟು ಮಾಡಿ, ಆಗ ಜನರು ನೋಡ್ತಾರೆ. ಟ್ರೆಡಿಷನಲ್ ಔಟ್ಫಿಟ್ ಹಾಕಿ ನನ್ನ ರಾಘವ್ ಅವರನ್ನ ಮದುವೆಗೆ ಮರೆಯದೆ ಕರೀರಿ, ನಾವು ಕೂಡ ಬರ್ತೀವಿ ಅಂತ ತಮ್ಮ ವಿಡಿಯೋ ಮೂಲಕ ತಿಳಿಸಿದ್ದಾರೆ. ಈ ವಿಡಿಯೋಗೂ ಸಿಕ್ಕಾಪಟ್ಟೆ ಕಮೆಂಟ್ಗಳು ಬಂದಿವೆ. ಈ ರೀತಿಯ ಸುಳ್ಳು ಸುದ್ದಿ ಹಬ್ಬಿಸೋರಿಗೆ ರೇಷ್ಮೆ ಸೀರೆಯಲ್ಲಿ ಸುತ್ತಿಕೊಂಡು ಹೊಡೆದ್ರಿ ಬಿಡಿ ಎಂದಿದ್ದಾರೆ. ಇನ್ನು ರಾಘವ್ ಪೋಸ್ಟ್ ಗೆ ಅನುಪಮಾ ಕೂಡ ಥ್ಯಾಂಕ್ ಯು ಫ್ರೆಂಡು ಅಂತಾನೆ ರಿಪ್ಲೈ ಮಾಡಿದ್ದಾರೆ. ರಾಘವ್ ಹಂಚಿಕೊಂಡಿರುವ ಫೋಟೋಗಳಿಗಂತೂ ಕಂಗ್ರಾಚುಲೇಷನ್ ಅನುಪಮಾ ಅನ್ನೋ ಕಮೆಂಟ್ ಗಳೇ ಹೆಚ್ಚು ಬಂದಿರೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅನುಪಮಾ ಗೌಡ ಈ ವಿಚಾರವನ್ನ ಎಷ್ಟು ಫನ್ನಿಯಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದೇ ತುಂಬಾ ಖುಷಿ ಕೊಡುವಂತಹ ವಿಚಾರ.